ಇಂಥದ್ದು ಸಮಸ್ಯೆ ಐತಿ ಅಂತ ಹೇಳಿ ನಾನು ಗಮನಕ್ಕೆ ತಂದ್ರೆ ನಾನು ಬರ್ತೀನಿ. ಅದ್ರ ಗಂಭೀರತೆ ನೋಡ್ಕೊಂಡು ಅನುದಾನ ಬಿಡುಗಡೆ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಸಾವಳಗಿ ಮತ್ತು ತುಂಗಲ್ ಏತ ನೀರಾವರಿಗೋಸ್ಕರ ಪಕ್ಷಾತೀತವಾಗಿ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು. ಕಾರಣ ತುಂಗಲ್ ಮತ್ತು ಸಾವಳಗಿ ಭಾಗದಲ್ಲಿ ನೀರು ಬರ್ತಾ ಇಲ್ಲ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಪಕ್ಷಾತೀತವಾಗಿ ಹೋರಾಟ ಮಾಡಿದರು. ನನಗೂ ಕೂಡ ಮೊನ್ನೆ ದಿವಸ ಸಿಂಧೂರವರಾಗಲಿ, ನಾಂದ್ರೇಕರ್ ಅವರಾಗಲಿ, ರಾಜು ಮೇಲಿನಕೆರೆ ಅವರಾಗಲಿ ಮತ್ತು ಅರ್ಜುನ ದಳವಯ್ಯ ಅವರಾಗಲಿ ನನಗೂ ಕೂಡ ಫೋನ್ ಮುಖಾಂತರ ಈ ಥರ ನಾವು ಹೋರಾಟ ಮಾಡ್ತಾಯಿದ್ವಿ, ತಾವು ಕೂಡ ಭಾಗವಹಿಸಬೇಕು ಮತ್ತು ತಾವು ಇದ್ದರೆ ಒಳ್ಳೆಯದಾಗ್ತೈತಿ ಅಂತಕ್ಕಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ರು. ನಾನು ಅನಿವಾರ್ಯ ಕಾರಣದಿಂದ ಬೆಂಗಳೂರಿಗೆ ಹೋಗಿದ್ದರಿಂದ ನಿನ್ನೆ ನಡೆದಂಥ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ತದನಂತರ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ತಿಳ್ಕೊಂಡಾಗ ನಾನು ಕೂಡ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂಥ ಹುಣಸಿಕೆಟ್ಟಿ ಅವ್ರ ಜೊತೆ ಮತ್ತು SC ಆದಂಥ ರಾಠೋಡ್ ಅವ್ರ ಜೊತೆ ಫೋನ್ ಮುಖಾಂತರ ಸಂಪರ್ಕ ಮಾಡಿದಾಗ ಇಲ್ಲ ಮತ್ತು ಈ ರೀತಿ ರೈತರು ಹೋರಾಟ ಮಾಡ್ತಾಯಿದ್ದಾರೆ ಮತ್ತು ಈ ವಿಷಯದ ಬಗ್ಗೆ ಹಲವಾರು ಬಾರಿ ನಾನು ಫೋನ್ ಮುಖಾಂತರ ಮತ್ತು ನಮ್ಮ ಸಕ್ಕರೆ ಕಾರ್ಖಾನೆಯಲ್ಲಿ ಅವ್ರ ಜೊತೆ ಸಭೆಯನ್ನು ಕೂಡ ಮಾಡಿದಾಗ ಆ ಸಮಸ್ಯೆಯನ್ನು ಬಗೆಹರಿಸ್ತೀವಿ, ಆದಷ್ಟು ಬೇಗ ನೀರು ಕೊಡುವಂಥ ಕಾರ್ಯ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ವಿ. ಮತ್ತು ಯಾಕಾಗಿಲ್ಲ ಇನ್ನೂವರೆಗೆ ಅಂತಕ್ಕಂಥ ಒಂದು ವಿಚಾರವನ್ನು ಅವ್ರು ಕೇಳಿ ಅವ್ರ ಜೊತೆ ನಾನು ಪ್ರಶ್ನೆ ಮಾಡಿದಾಗ ಅವರು ಇಲ್ಲ, ಒಂದು ಮೋಟ್ರ್ ಏನಾಗಿದೆ ರಿಪೇರಿ ಇರೋದರಿಂದ ಅದು ಈಗಾಗಲೇ ರಿಪೇರಿ ಕಳಿಸ್ಕೊಟ್ಟಿದ್ದೀವಿ, 12ನೇ ತಾರೀಕಿನ ದಿವಸ ಆ ಮೋಟರ್ ರಿಪೇರಿಯಾಗಿ ವಾಪಸ್ ಬರ್ತದೆ. ಅದು ಬಂದ ತಕ್ಷಣ ಅದನ್ನು ಟ್ರಯಲ್ ಮಾಡಿ ಆದಷ್ಟು 12ನೇ ತಾರೀಕು ಅಥವಾ ಅಷ್ಟೇ ಅಲ್ಲ, ಸಾವಳಗಿ, ತುಂಗಲ್ ಮತ್ತು ಕುರುಗೋಡ್, ಕನ್ನೋಳಿ, ಗದ್ಯಾಳ್ ಈ ರೀತಿ ಈ ಎಲ್ಲ ಹಳ್ಳಿಗಳಿಗೆ ಕೆನಾಲ್ ಮುಖಾಂತರ ನೀರಾವರಿಯನ್ನು ಕಲ್ಪಿಸಿಕೊಡುವಂಥ ಯೋಜನೆ ಇದು ಆಗಿತ್ತು. ಅದರ ಕಾರಣಾಂತರಗಳಿಂದ ಸರಿಯಾಗಿ ಈ ಭಾಗಕ್ಕೆ ನೀರು ಬರ್ತಾ ಇಲ್ಲ. ಗದ್ಯಾಳ ಭಾಗಕ್ಕೆ ಈಗ ಏನಾಗಿತ್ತು, ನಾವು ತುಪ್ಚಿ ಬಬಲೇಶ್ವರ ಏತ ನೀರಾವರಿ ಮುಖಾಂತರ ಸ್ವಲ್ಪ ಮಟ್ಟಿಗೆ ಅಲ್ಲಿ ಒಂದು ನೀರಿನ ಬೇಡಿಕೆ ಏನಿತ್ತು ಅದನ್ನು ಪೂರೈಸಿದಂಗೆ ಆಗಲಿಕ್ಕತ್ತೈತಿ. ಸಾವಳಗಿ ಮತ್ತು ತುಂಗಲ್ ಭಾಗಕ್ಕೆ ಇನ್ನೂ ಕೂಡ ನೀರಿನ ಕೊರತೆ ಇದೆ. ಹೀಗಾಗಿ ನಮ್ಮ ಇಲಾಖೆಯ ಅಧಿಕಾರಿಗಳೇನದಾರ ಇದಕ್ಕೆ ಸ್ವಲ್ಪ ಬೇಜವಾಬ್ದಾರಿತನದಿಂದ ನಡ್ಕೊಂಡಿದ್ದರಿಂದ ಈ ಸಮಸ್ಯೆ ಉದ್ಭವ ಆಗಲಿಕ್ಕೆ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸ್ವಲ್ಪ ಮುಂಚಿತವಾಗಿಯೇ ಇವರು ತಯಾರಿ ಮಾಡಿಕೊಂಡು ಅವು ಯಾವ ಮೋಟ್ರುಗಳು ರಿಪೇರಿ ಅದಾವ ಮೋಟ್ರುಗಳನ್ನು ರಿಪೇರಿ ಮಾಡ್ಕೊಂಡು ರೆಡಿ ಇಟ್ಕೊಂಡು ಮತ್ತು ಕೆನಾಲ್ದಲ್ಲಿ ಏನು ಸಿಲ್ಟ್ ಐತಿ ಆ ಸಿಲ್ಟನ್ನು ಕ್ಲೀನ್ ಮಾಡುವಂಥ ವ್ಯವಸ್ಥೆ ಆಗಲಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನ ಪಡ್ಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡಬೇಕಾಗಿತ್ತು ಇದೆಲ್ಲವನ್ನು ಮಾಡದೇ ಇರೋದ್ರಿಂದ ಈ ಸಮಸ್ಯೆ ಉದ್ಭವ ಆಗೈತೆ ಅಂತೇಳಿ ನಾನು ಹೇಳಿಕ್ಕೆ ಬಯಸ್ತೀನಿ. ಸುಮಾರು 4-5 ತಿಂಗಳ ಹಿಂದೆ ನಾನು ಕೂಡ ಇಲಾಖೆ ಅಧಿಕಾರಿಗಳ ಜೊತೆ ಮಾತನಾಡಿ ಮುಂಚಿತ ಇದಕ್ಕೆ ನೀರು ಬರೋದಕ್ಕೆ ಕಾರಣ ಏನಂತ ಹೇಳಿದ್ರಲ್ಲಿ, ಮೊದಲು ಪ್ರಾಜೆಕ್ಟ್ ಡಿಸೈನ್ ಮಾಡಬೇಕಾದ್ರೆ 2007 ಅಂತ ಇವ್ರು ಏನು ಹೇಳಿದ್ದಾರೆ, ಆಗಿನ ಸಂದರ್ಭದಲ್ಲಿ ಡಿಸೈನ್ ಮಾಡುವಾಗ ಅಥಣಿ ತಾಲೂಕಿನ ಕೆಲವೊಂದಿಷ್ಟು ಹಳ್ಳಿಗಳು ಮತ್ತು ಜಮಖಂಡಿ ತಾಲೂಕಿನ ಕೆಲವೊಂದಿಷ್ಟು ಹಳ್ಳಿಗಳು ಈವೇನು ಕ್ಯಾಚ್ಮೆಂಟ್ ಏರಿಯಾಗಳು ಏನದಾವಲ್ಲಿ ಇವೆಲ್ಲ ಮೊದಲ ಸಣ್ಣ ಬೆಳೆಗಳನ್ನು ಹಾಕ್ತಿದ್ರು. ಜೋಳ, ಗೊಂಜಾಳ ಇವು ಸಣ್ಣ ಪೀಕ್ ಬರುವಂಥ ಬೆಳೆಗಳನ್ನ ಹಾಕ್ತಿದ್ರು. ಅದಕ್ಕೆ ಬೇಕಾಗಿರ್ತಕ್ಕಂಥ ಉದ್ದೇಶ ಇಟ್ಕೊಂಡು ನೀರಾವರಿ ಯೋಜನೆ ಮಾಡಿ. ಈಗ ಏನಾಗೈತಿ ಅಂದ್ರೆ ಈಗ ಈ ಸಣ್ಣ ಪೀಕ್ ಬೆಳೆಗಳಿಗೆ ಕೈ ಬಿಟ್ಬಿಟ್ಟಾರೆ ರೈತರು. ಹೆಚ್ಚು ರೈತರು ಎಲ್ಲರೂ ಈಗ ಕಬ್ಬನ್ನು ಮೇನ್ ಕ್ರಾಪ್ ಅಂತ ಇಟ್ಕೊಂಡ್ಬಿಟ್ಟಾರೆ. ಕಬ್ಬು ಅಂತಂದ್ರೆ ಸ್ವಾಭಾವಿಕವಾಗಿ ನೀರಿನ ಬೇಡಿಕೆ ಹೆಚ್ಚಾಗ್ತದೆ. ಒಂದು ಎರಡನೇದು ಇದು ಕಮಾಂಡ್ ಏರಿಯಾ ಏನಿತ್ತಲ್ರಿ ಮೊದಲು ಡಿಸೈನ್ ಮಾಡುವಾಗ, ಈಗ ಅದು ಏರಿಯಾನು ಡಬಲ್ ಆಗಿಬಿಟ್ಟೈತಿ. ಈಗ ನೀರು ಬೇಕಾಗಿದ್ದ ಏರಿಯಾನು ಡಬಲ್ ಆಗಿದ್ದರಿಂದ ಸ್ವಾಭಾವಿಕವಾಗಿ ಅಥಣಿ ಭಾಗದ ರೈತರು ಮೊದಲು ನಮಗೆ ನೀರು ಕೊಟ್ಟೆ ಮುಂದೆ ಹೋಗ್ಬೇಕನ್ನುವಂಥದ್ದು ಬೇಡಿಕೆ ಅವ್ರದ್ದಾಗ್ತದೆ. ಅವರು ರೈತರೇ, ನಮ್ಮವರು ರೈತರು ಅನ್ನೋದು ನಾವು ಅದನ್ನು ಅಲ್ಲಿ ಇಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ಅಲ್ಲಿ ಅಥಣಿ ತಾಲೂಕಿನ ರೈತರು ಏನು ಮಾಡ್ತಾರೆ, ಅಲ್ಲಿ ಪಂಪ್ ಹೌಸು ಎಲ್ಲ ಅವ್ರ ಏರಿಯಾನಾಗ ಇರೋದ್ರಿಂದ ಅವರು ಅದನ್ನು ಅಲ್ಲಿ ಸೈಫನ್ ಅದು ಹಾಕಿ ತಮಗೆ ಹೆಂಗೆ ಬೇಕಂಗೆ ತೊಗೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ರೈತರಾಗಿರೋದ್ರಿಂದ ಕಾನೂನು ರೀತಿಯಲ್ಲಿ ಅವ್ರು ಕ್ರಮ ತೊಗೊಳ್ಳೋದು ಸಾಧ್ಯ ಆಗೋದಿಲ್ಲ ಅಂಥೇಳಿ ಎಲ್ಲರೂ ಸ್ವಲ್ಪ ಸಾಫ್ಟ್ ಕಾರ್ನರ್ ಆಗಿ ನೋಡ್ಕೋತಾರೆ ಅಷ್ಟೇ. ಸೊ ಇದು ಮೇನ್ ಸಮಸ್ಯೆ. ಅದು ವೈಜ್ಞಾನಿಕವಾಗಿ ಅದು ಪ್ರೊಜೆಕ್ಟ್ ಮಾಡಿದ್ದ ಆಗಿನ ಟೈಮ್ ಒಳಗೆ ಅದು ಸರಿನೇ ಐತೆ, ತಪ್ಪೇನಿಲ್ಲ. ಇವತ್ತಿನ
ದಿವಸಿನ ಬೇಡಿಕೆ ಪ್ರಕಾರ ಅದು ಹೆಚ್ಚಾಗಿದ್ದರಿಂದ ನೀರು ಸಾಲ್ತಾ ಇಲ್ಲ. ಅದಕ್ಕೆ ಇವತ್ತು ನಾವು ಮತ್ತೊಂದು ಹೊಸ ಯೋಜನೆ ಮಾಡಬೇಕಾಗಿದ್ದು ಒಂದು ಅನಿವಾರ್ಯತೆ ಬಂದ್ಬಿಟ್ಟಿದೆ. ಅದನ್ನು ಎಲ್ಲರೂ ಕೂಡ ಮಾಡಿದ್ರೆ ಸಾಧ್ಯ ಇದೆ. ಹಿಂದಕ್ಕೆ ನಾವು ಶಾಸಕರಿದ್ದಾಗೂ ಕಷ್ಟ ಇರ್ತಿತ್ತು, ಅನುದಾನ ತರಬೇಕಾದ್ರೆ ಕಷ್ಟ ಇತ್ತು. ವಿರೋಧ ಪಕ್ಷದ ಶಾಸಕರಿಗೆ ಕೆಲಸ ಮಾಡೋದು ಅಷ್ಟು ಹಗರಿಲ್ಲ, ಯಾರೇ ಇರಲ್ಲ, ನಾವರಾಗಲಿ ಮತ್ತೊಬ್ಬರಾಗಲಿ. ಈಗ ವಿರೋಧ ಪಕ್ಷದವ್ರಿಗೆ ವಿರೋಧ ಪಕ್ಷನ ಅಂತೇಳಿ ಟ್ರೀಟ್ ಮಾಡ್ತಾರೆ, ಕಷ್ಟ ಐತಿ. ಆದರೆ ನಾವು ನಮ್ಮದು ಸ್ವಂತ ವರ್ಚಸ್ಸನ್ನು ಬಳಸ್ಕೊಂಡು ಮಂತ್ರಿಗಳ ಜೊತೆ ಒಂದು ಒಳ್ಳೆಯ ಸಂಬಂಧ ಇಟ್ಕೊಂಡು ಏನಾದರೂ ಒಂದು ಪ್ರಯತ್ನ ಮಾಡಿ ಅಥವಾ ಇಲ್ಲಿರುವಂಥ ಸಮಸ್ಯೆ ಗಂಭೀರತೆಯನ್ನು ಮಂತ್ರಿಗಳಿಗೆ ಅದನ್ನು ಹೇಳಿಕೊಟ್ಟಾಗ ನಮಗೆ ನಮ್ಮ ಕೆಲಸಗಳು ಆಗುವಂಥ ಸಾಧ್ಯತೆ ಇರ್ತದೆ. ಸೊ ಅದನ್ನು ಪ್ರಯತ್ನ ನಾವು ಮಾಡಬೇಕು. ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಹುಲ್ಯಾಳ ಮತ್ತು ಬುದ್ಧಿ ರಸ್ತೆ 11 ಕೋಟಿ ರೂಪಾಯಿ ರಸ್ತೆ ಇದೆ. ನಾನೊಂದು 6 ತಿಂಗಳು ಇಡ್ತಾಕಿದ್ದೆ. ಅವತ್ತಿನ PWD ಮಿನಿಸ್ಟರ್ CC ಪಾಟೀಲ್ ಇದ್ದಾಗ ಒಂದು 6 ತಿಂಗಳು ಇಡ್ತಾಕಿದ್ದೆ. ಇಲ್ಲ ಅವ್ರು ಅನುದಾನ ಇಲ್ಲ ಅಂತ ಹೇಳ್ತಿದ್ರು. ಒಂದು ದಿವಸ ಏನು ಮಾಡೀನಿ, ನ್ಯೂಸ್ ಪೇಪರ್ ಕಟ್ಟಿಂಗು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವಂಥ ವಿಡಿಯೋ ಕ್ಲಿಪ್ಪಿಂಗ್ಸು ಅವೆಲ್ಲ ತೊಗೊಂಡು ಅವ್ರ ಮನೆಗೆ ಹೋದ್ನಿ. ಲಕ್ಕಿಲಿ ಅವ್ರು ಬ್ರೇಕ್ಫಾಸ್ಟ್ ಕೊಡ್ತಿದ್ರು, ನಾನು ಬ್ರೇಕ್ಫಾಸ್ಟ್ ಕರೆದ್ರು. ಒಳಗೆ ಹೋದ ಕೂಡಲೇ ಇನ್ನೊಂದು ಲಕ್ಕಿ ಅಂದ್ರೆ ಮಿನಿಸ್ಟ್ರ್ ಜೊತೆ ಇಲಾಖೆ ಸೆಕ್ರೆಟರಿನೂ ಕೂತಿದ್ರು. ಅವ್ರಿಗೆ ನಾನು ತೋರಿಸಿದ್ದೆ, ನೋಡಿ ಸರ್ ಜಿಲ್ಲಾ ಮುಖ್ಯ ರಸ್ತೆ ಇದು, ಇದ್ರ ಪರಿಸ್ಥಿತಿ ಹಿಂಗೈತಿ, ಇದು ವಿಡಿಯೋಸ್ ಹಿಂಗಿದಾವ, ಮೊಬೈಲ್ನಾಗ ತೋರಿಸಿನಿ. ಈಗ ಜನ ನನ್ನ ಬೈಲಿಗೆ ಅಷ್ಟೇ ಅಲ್ಲ, ಈಗ ನಿಮ್ಮ ಲೆವೆಲಿಗೆ ಬಂದಾರ ಜನ ಬೈಲಾಕ. ಅದಕ್ಕೆ ನಿಮ್ಮನ್ನು ಬೈದಾಗ ನಮಗೂ ಅಸಹ್ಯ ಅನಿಸ್ತೈತಿ, ದಯವಿಟ್ಟು ಅದನ್ನು ಮಾಡಿಕೊಡ್ರಿ ಅಂತೇಳಿ ಅವ್ರಿಗೆ ತೋರಿಸಿದಾಗ ಅವ್ರ ಮನವರಿಕೆ ಆದ್ರೆ 9 ಕೋಟಿ ರೂಪಾಯಿ ಮೊದಲು ಅಪ್ರೂವ್ ಮಾಡಿದ್ರು, ಆಮೇಲೆ 2 ಕೋಟಿ ರೂಪಾಯಿ ಅಪ್ರೂವ್ ಮಾಡಿದ್ರು, 11 ಕೋಟಿ ರೂಪಾಯಿ ಅಪ್ರೂವ್ ಮಾಡಿದ್ರು. ಸೊ ಅದು ವಿಷಯದ ಗಂಭೀರತೆ ಬಗ್ಗೆ ನಾವು ಸಂಬಂಧಪಟ್ಟಂಥ ಸಚಿವರ ಗಮನಕ್ಕೆ ತಂದ್ರೆ ಅವ್ರ ಸಚಿವರು ಯಾರೇ ಸಚಿವರಾದರೂ ಕೆಲಸ ಮಾಡಬೇಕು ಅನ್ನೋ ಮನೋಭಾವನೆ ಇರ್ತೈತಿ, ಯಾರು ಇಲ್ಲ ಅಂತ ನನಗೆ. ಅದ್ರ ಗಂಭೀರತೆ ನೋಡ್ಕೊಂಡು ಅನುದಾನ ಬಿಡುಗಡೆ ಮಾಡುವಂಥ ಪ್ರಯತ್ನ ಮಾಡ್ತಿರ್ತಾರೆ. ಅಲ್ಲ ಅಂದರೆ ಹಿಂಗಿರ್ತೈತಿ ವ್ಯವಸ್ಥೆ ಹಿಂಗಿರ್ತೈತಿ. ಅಥವಾ ಮನ್ಯಾಗ ಯಾವ ಉಡಾಳ ಹುಡುಗಿರ್ತಾನ, ಅವ್ನು ಚಾಕ್ಲೇಟ್ ಕೊಟ್ಟು ಏನು ಸುಮ್ಕಿರ್ತಾರ, ಸಮಾಧಾನ ಹುಡುಗಿಸೋ ಸಮಾಧಾನ ಕುಡಿಸ್ತಿರ್ತಾರ, ಹಿಂಗಿರ್ತಾವ ವ್ಯವಸ್ಥೆ. ಅದೇನು ಸುಳ್ಳು, ಅದೇ ಆಡಳಿತ ಪಕ್ಷದ ಶಾಸಕರು ಸಿಗುವಂತ ಏನು ಹೇಳ್ತಿರಲ್ಲ ಅದೇನು ಅದು ಸರ್. ಈಗ ಉಚಿತ ಯೋಜನೆಗಳಿಂದ ಅನುದಾನಕ್ಕೆ ಪೇಟೆ ಬರ್ತೈತೆ ಅಂತ ಹೇಳಿ ಬರ್ತದೆ ಸರ್. ಆಲ್ರೆಡಿ ಮುಖ್ಯಮಂತ್ರಿಯವರು ಸ್ಪಷ್ಟವಾಗಿ ಹೇಳ್ಯಾರ, ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗೈತಿ. 58,000 ಕೋಟಿ ರೂಪಾಯಿ ಗ್ಯಾರಂಟಿ ಕೊಡೋದೇನೈತಿ ಅದನ್ನು ನಾವು ಸಪ್ರೇಟಾಗೇ ಇಟ್ಟೀವಿ. ಮತ್ತು ಅಭಿವೃದ್ಧಿ ಕೆಲಸಕ್ಕೆ ಯಾವುದೂ ಕೊರತೆ ಮಾಡಿಲ್ಲ. ಸಾಕಷ್ಟು ಅನುದಾನ, ಸಾಕಷ್ಟು ಆರ್ಥಿಕತೆಯಲ್ಲಿ ಚೇತರಿಕೆಯನ್ನು ಕಾಣ್ತಾ ಇದ್ದೀವಿ. ಹೀಗಾಗಿ ಯಾವುದೇ ತೊಂದರೆ ಇಲ್ಲ ಅಂತೇಳಿ ಮುಖ್ಯಮಂತ್ರಿಯವರು ಸ್ಪಷ್ಟವಾಗಿ ಹೇಳಿಬಿಟ್ಟಾರೆ. ಎಲ್ಲಿ ಅಭಿವೃದ್ಧಿ ಕುಂಠಿತ ಆಗೈತೆ ಅನ್ನೋಂಥ ಪ್ರಸಂಗ ಇಲ್ಲ, ಹೋಗಂಗಿಲ್ಲ. ಸಮಸ್ಯೆ ಇದ್ದೇ ಇರ್ತಾವೆ. ನಾವು ಕುಂತು ಅದ್ರ ಬಗ್ಗೆ ಕುಂತು ಚರ್ಚೆ ಮಾಡಿ ಸಮಸ್ಯೆ ಆಳವಾಗಿ ತಿಳ್ಕೊಂಡ್ರೆ ಅದನ್ನು ನಾವು ಬಗೆಹರಿಸೋ ಪ್ರಯತ್ನ ಮಾಡಬೇಕು. ಮತ್ತು ಆ ಪ್ರಯತ್ನ ಆಗಲಿಲ್ಲ ಅಂತಾರೆ ಇನ್ನು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ? ಕೊಟ್ಟಾರಲ್ಲ ಅವ್ರು ಮಾಡಬೇಕಾಗ್ತದೆ. ಅವ್ರಿಗೆ ಏನಾದ್ರು ಸಹಾಯ ಸಹಕಾರ ಬೇಕಾದ್ರೆ ನಾವು ಇರ್ತೀವಿ. ಯಾಕೆ ಅಲ್ಟಿಮೇಟ್ಲಿ ಉದ್ದೇಶ ಏನೈತ್ರಿ, ಜಮಖಂಡಿ ಅಭಿವೃದ್ಧಿ ಆಗ ಇಂಥದ್ದು ಸಮಸ್ಯೆ ಐತಿ ಅಂತ ಹೇಳಿ ನಾನು ಗಮನಕ್ಕೆ ತಂದ್ರೆ ನಾನು ಬರ್ತೀನಿ. ಅಗ್ರೀಡ್.